ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಬ್ಲಡ್ ರಿಲೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಬ್ಲಡ್ ರಿಲೇಷನಲ್ಲಿ ನಾವು ಫಸ್ಟ್ ಆಫ್ ಆಲ್ ಬ್ಲಡ್ ರಿಲೇಷನಲ್ಲಿ ಮೇನಾಗಿ ಬೇಸಿಕ್ ಆಗಿರೋದನ್ನು ತಿಳ್ಕೊಬೇಕು. ಬೇಸಿಕ್ ರಿಲೇಷನ್ಶಿಪ್ಸ್ಗಳು ಯಾವುವು ಅನ್ನೋದನ್ನು. ಸೊ ಇದನ್ನು ಜೂಮ್ ಔಟ್ ಮಾಡ್ತೀನಿ ನಾನು. ಫಸ್ಟ್ ಆಫ್ ಆಲ್ದಿಂದ ತಿಳಿತಾ ಹೋಗೋಣ. ಓಕೆ, ಫಸ್ಟ್ ಆಫ್ ಆಲ್ ಮೀ ಆ್ಯಂಡ್ ವೈಫ್ ಅಂತ ಇದೆಯಲ್ಲ, ಇದು ಬಂದುಬಿಟ್ಟು ಜೀರೋ ಜನ್ರೇಷನ್ ಅಂತ ಹೇಳಿ ಕರಿತೀವಿ. ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು. ಇಲ್ಲಿ ಏನಾದರೂ ಬ್ರದರ್ ಸಿಸ್ಟರ್ಸ್ ಇದ್ದರೆ ಇವಳಿಗೆ ಬ್ರದರ್ ಸಿಸ್ಟರ್ಸ್ ಇದ್ದರೆ ಇದು ಎಲ್ಲನೂ ಜೀರೋ ಜನ್ರೇಷನಲ್ಲೇ ಬರುತ್ತೆ. ಅದಾದ ನಂತರ ಇದು ಫಸ್ಟ್ ಜನ್ರೇಷನ್, ಇದರದ್ದು ಫಾದರ್ ಆ್ಯಂಡ್ ಮದರ್. ಅದಾದ ನಂತರ ಫಾದರ್ ಮದರ್ ಬಂದುಬಿಟ್ಟು ಫಸ್ಟ್ ಜನ್ರೇಷನ್. ಆಮೇಲೆ ಸನ್ನು, ಆಮೇಲೆ ಡಾಟರ್, ಇವೆಲ್ಲ ಬಂದುಬಿಟ್ಟು ನೆಗೆಟಿವ್ -1 ಜನ್ರೇಷನ್ ಅಂತೇಳಿ ಕರಿತೇವೆ. ಸೊ ಫಸ್ಟ್ ಆಫ್ ಆಲ್ ಈ ರಿಲೇಷನ್ಸ್ ಯಾವ್ಯಾವು ಹೇಗೆ ಅಂತ ನೋಡ್ಕೊಂಡು ಬರೋಣ. ಓಕೆ, ವೈಫ್ ಅಂದರೆ ಹೆಂಡತಿ ಅಂತ. ಸೊ ವೈಫ್, ನಾವು ಈ ಸಿಂಬಲ್ಸ್ಗಳನ್ನು ಜೆಂಡರಲ್ಲಿ ಮೇಲ್ಗೆ ಬಾಕ್ಸ್ ಹಾಕೋಣ, ಫೀಮೇಲ್ಗೆ ರೌಂಡ್ ಹಾಕೋಣ ಗೊತ್ತಾಗಲಿಕ್ಕೋಸ್ಕರ. ಓಕೆ, ಅದಾದ ನಂತರ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್, ಇದನ್ನು ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪನ್ನು ಈ ಥರ ಮೆನ್ಷನ್ ಮಾಡ್ತೀವಿ. ಅದಾದ ನಂತರ ಫಾದರ್ ಆ್ಯಂಡ್ ಮದರ್. ಫಾದರ್ ಅಂದರೆ ತಂದೆ ಮತ್ತು ಮದರ್ ಅಂದರೆ ತಾಯಿ ಅಂತ ನಿಮಗೆ ಗೊತ್ತಿದೆ. ಅದಾದ ನಂತರ ನೆಕ್ಸ್ಟ್ ರಿಲೇಷನ್ ಬಂದುಬಿಟ್ಟು ಆಂಟ್ ಆ್ಯಂಡ್ ಅಂಕಲ್. ಆಂಟ್ ಆ್ಯಂಡ್ ಅಂಕಲ್ ಇದು ಫಾದರ್ ಸಿಸ್ಟರ್ ಆಗಿರ್ಬೋದು, ಅಂದರೆ ನಿಮ್ಮ ತಂದೆಯ ಅಕ್ಕ ಅಥವಾ ತಂಗಿ ಯಾರಾದರೂ ಆಗಿರ್ಬೋದು, ಅವರನ್ನು ಆಂಟ್ ಅಂತ ಹೇಳಿ ಕರಿತೀವಿ. ಅಂಕಲ್ ಅಂತಂದರೆ ಫಾದರ್ಸ್ ಬ್ರದರ್ ಆಗಿರ್ಬೋದು, ಅಥವಾ ತಮ್ಮ ಅಥವಾ ಅಣ್ಣ, ಈ ಥರ ಇದ್ದರೆ ಅವರನ್ನು ನಾವು ಏನಂತ ಕರಿತೀವಿ, ಆಂಟ್ ಆ್ಯಂಡ್ ಅಂಕಲ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಇಬ್ರಿಗೂ ಅದೇ, ಇವಾಗ ತಂದೆಯ ತಂಗಿ ಮತ್ತು ಅಕ್ಕ ಇದ್ರೂ, ತಾಯಿಯ ತಂಗಿ ಮತ್ತು ಅಕ್ಕ ಇದ್ರೂ ಆಂಟ್ ಅಂತಲೇ ಕರಿತೀವಿ. ತಂದೆಯ ತಂಗಿ ಮತ್ತು ಅಕ್ಕನಿಗೆ ಪೆಟರ್ನಲ್ ಆಂಟ್ ಅಂತೇಳಿ ಕರಿತೇವೆ. ಅದೇ ತಾಯಿಯ ಅಕ್ಕ ತಂಗಿ ಅಂತ ಇದ್ದರೆ ಮೆಟರ್ನಲ್ ಅಂಥೇಳಿ ಕರಿತೇವೆ. ಅದಷ್ಟು ಡಿಫ್ರೆನ್ಸ್ ಇರೋದು, ಮತ್ತೇನಿಲ್ಲ ಇದರಲ್ಲಿ. ಅದಾದ ನಂತರ ನಿಮಗೆ ಗ್ರ್ಯಾಂಡ್ ಮದರ್, ಇದು ಪೆಟರ್ನಲ್ ಸೈಡ್. ಇಲ್ಲಿ ಇದೆ ನೋಡಿ, ಪೆಟರ್ನಲ್ ಸೈಡ್ ಆ್ಯಂಡ್ ಮೆಟರ್ನಲ್. ಮದರ್ ಸೈಡ್ ಏನೇನಿದಾವೋ ಅವನ್ನೆಲ್ಲನೂ ಮೆಟರ್ನಲ್ ಅಂಥೇಳಿ ಕರಿತೇವೆ. ಫಾದರ್ ಸೈಡ್ ಇರೋದನ್ನೆಲ್ಲನೂ ನಾವು ಪೆಟರ್ನಲ್ ಅಂಥೇಳಿ ಕರಿತೇವೆ. ಇಷ್ಟೇ. ಡಾಟರ್ ಇನ್ ಲಾ ಅಂತ ಇರುತ್ತೆ. ಇನ್ ಲಾ ಅನ್ನೋ ವರ್ಡನ್ನು ಕೇಳಿದ್ದೀರಾ ನೀವು ಇಂಗ್ಲೀಷಲ್ಲಿ. ಡಾಟರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಇದನ್ನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವಾಗ ಇವನು ಬಂದುಬಿಟ್ಟು ಸನ್, ಇವಳು ಬಂದುಬಿಟ್ಟು ಡಾಟರ್, ಇವರಿಬ್ಬರಿಗೆ. ಓಕೆ, ಇವಾಗ ಇವಳು ಹಸ್ಬೆಂಡ್ ಏನಿದಾನಲ್ಲ, ಇವ್ರಿಗೆ ಏನಾಗ್ತಾನೆ, ಸನ್ ಇನ್ ಲಾ ಆಗ್ತಾನೆ. ಅದೇ ಈ ಮಗನ ಹೆಂಡತಿ ಇವ್ರಿಗೇನಾಗ್ತಾಳೆ, ಡಾಟರ್ ಇನ್ ಲಾ ಆಗ್ತಾಳೆ. ಸೊ ಈ ಥರ ಇದು ಡಾಟರ್ ಇನ್ ಲಾ ಆ್ಯಂಡ್ ಸನ್ ಇನ್ ಲಾ ನೋಡಿದ್ವಿ. ಇನ್ನು ಸಿಸ್ಟರ್ ಇನ್ ಲಾ ಯಾವ ಥರ ಬರುತ್ತೆ, ಸಿಸ್ಟರ್ ಇನ್ ಲಾ ನೋಡೋಣ. ಸಿಸ್ಟರ್ ಇನ್ ಲಾ ಬಂದುಬಿಟ್ಟು, ಓಕೆ, ಸಿಸ್ಟರ್ ಇನ್ ಲಾ ಬಂದುಬಿಟ್ಟು ಇವಾಗ ಬ್ರದರ್ ಇವಾಗ ಇಲ್ಲಿದೆ ನೋಡಿ, ಜೂಮ್ ಮಾಡ್ತೀನಿ. ಇವನ ಬ್ರದರ್, ಇವನ ಹೆಂಡತಿನ ನಾವು ಸಿಸ್ಟರ್ ಇನ್ ಲಾ ಅಂಥೇಳಿ ಕರಿತೀವಿ. ಇವನ ಸಿಸ್ಟರ್ ಇವಳ ಗಂಡನಿಗೆ ಬ್ರದರ್ ಇನ್ ಲಾ ಅಂಥೇಳಿ ಕರಿತೇವೆ. ಸೊ ಇವಾಗ ಮಗನ ರಿಲೇಷನ್, ಮಗನ ಹೆಂಡತಿ ಮಗಳ ಗಂಡನಿಗೆ ಯಾವ ಥರ ಕರಿತೀವಿ, ಆ್ಯಂಡ್ ಅಕ್ಕನ ಗಂಡ ಮತ್ತು ತಂಗಿಯ ಗಂಡ, ಆಮೇಲೆ ಅಣ್ಣ ಅಥವಾ ತಮ್ಮನ ಹೆಂಡತಿಗೆ ಯಾವ ಥರ ಕರಿತೀವಿ ಅಂತ ಗೊತ್ತಾಯಿತು. ಇನ್ನು ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಬಂದುಬಿಟ್ಟು ತಂದೆ ಮತ್ತು ತಂದೆಯ ತಾಯಿ. ಇದೆಲ್ಲ ನಿಮಗೂ ಯೂಶ್ವಲ್ ಆಗಿ ಗೊತ್ತಿರುತ್ತೆ. ಇದಿಷ್ಟು ಬೇಸಿಕ್ ರಿಲೇಷನ್. ನಾನು ಇದನ್ನು ಒಂದು ನೆಕ್ಸ್ಟ್ ಸ್ಲೈಡ್ನ ತೊಗೊಂಡ್ಬಿಟ್ಟು ಸಿಂಬಲ್ ಸಹಿತ ಹೇಳ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಬಂದುಬಿಟ್ಟು
ಒಬ್ಬ ಪರ್ಸನ್, ಎಕ್ಸ್ ಅನ್ನುವಂಥ ಒಬ್ಬ ಪರ್ಸನ್. ಓಕೆ, ತೊಗೊಳ್ತೀನಿ ನಾನು ಎಕ್ಸ್ ಅಂತ. ಅದಾದ ನಂತರ ಹೆಂಡತಿ ಏನಾದರೂ ಇದ್ದರೆ ವಾಯ್ ಅಂತ. ಸೊ ನಾವು ಮೇಲ್ಗೆ ಈ ಥರ ಹಾಕೋತೀವಿ, ಇದನ್ನು ಈ ಥರ ಹಾಕೋತೀವಿ, ನಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಿದೆ. ಓಕೆ, ಈ ಥರ ಹಾಕೊಳ್ತೀವಿ. ಅದಾದ ನಂತರ ಏನಾದರೂ ಇವರಿಗೆ ತಂದೆ ಇದ್ದರೆ ಅವ್ರಿಗೆ ಫಾದರ್ ಅಂತ ಹೇಳಿ ಕರಿತೀವಿ, ಫಾದರ್. ಆ್ಯಂಡ್ ಇವ್ರಿಗೆ ಮದರ್. ಓಕೆ, ಇವ್ರಿಗೆ ಬ್ರದರ್ ಅಥವಾ ಸಿಸ್ಟರ್ಸ್ ಇದ್ದರೆ ಅವ್ರನ್ನೂ ಕೂಡ ಇಲ್ಲಿ ಹಾಗೆ ಮಾರ್ಕ್ ಹಾಕ್ಕೋಬೇಕು. ಇದನ್ನು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಗೆ ಈ ಥರ ಮಾರ್ಕ್ ಹಾಕ್ಕೊಳ್ತೀವಿ. ಓಕೆ, ಅದೇ ಬ್ರದರ್ ಸಿಸ್ಟರ್ ಇದ್ದರೆ ಅದೇ ಈ ಥರ ಒಂದು ಹಾಕಿಬಿಟ್ರೆ ಮುಗೀತು. ಈ ಥರ ಬ್ರದರ್, ಸಿಸ್ಟರ್, ಬ್ರದರ್ ಆ್ಯಂಡ್ ಸಿಸ್ಟರ್ ಈ ಥರ ಹಾಕಿದ್ರೆ ಮುಗೀತು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸನ್ ಅಥವಾ ಡಾಟರ್ ಇದು. ಆಮೇಲೆ ಇವನು ಹಸ್ಬೆಂಡ್ ಇದಾನಲ್ಲ, ವೈಫ್ ಬ್ರದರ್ಗೆ ಕರಿಬೇಕಾದ್ರೆ ಏನಂತ ಕರಿತಾನಂದ್ರೆ ಬ್ರದರ್ ಇನ್ ಲಾ ಅಂತೇಳಿ ಕರಿತಾನೆ. ಅದೇ ಇವಳು ಈ ವೈಫ್ ಅದಾಳಲ್ಲ, ಆಕಿ ಹಸ್ಬೆಂಡ್ ಸಿಸ್ಟರ್ನ ಕರಿಬೇಕಾದ್ರೆ ಸಿಸ್ಟರ್ ಇನ್ ಲಾ ಅಂಥೇಳಿ ಕರೀತಾರೆ. ಓಕೆ, ಇವಾಗ ಇವ್ರಿಗೆ ಮಗ ಮತ್ತು ಮಗಳಿದ್ದಾರೆ. ಈಗ ಮಗಳಿದ್ದಾಳೆ, ಮಗಳ ಗಂಡ ಅಂತ ಇದ್ದರೆ ಏನಾದರೂ ಇಲ್ಲಿ ಇದ್ದರೆ ಇವರಿಬ್ಬರು ಏನಂತ ಕರೀತಾರಪ್ಪ ಅಂತಂದರೆ ಸನ್ ಇನ್ ಲಾ ಅಂತೇಳಿ ಕರೀತಾರೆ. ಅದೇ ಥರ ಇಲ್ಲಿ ಸನ್ ಇದ್ದಾನೆ. ಸೊ ಸನ್ನನ ಏನಾದರೂ ವೈಫ್ ಇದ್ದರೆ, ಸರಿನಾ, ಈ ವೈಫ್ ಇದ್ದರೆ ಇಲ್ಲಿ ಎ ಅಂತ ಹಾಕೋಣ, ಇಲ್ಲಿ ಬಿ ಅಂತ ಹಾಕೋಣ. ಈ ವೈಫ್ ಇದ್ದರೆ ಇವಳನ್ನು ಇವರು ಡಾಟರ್ ಇನ್ ಲಾ ಅಂಥೇಳಿ ಕರೀತಾರೆ. ಇಷ್ಟು ನಮಗೆ ಗೊತ್ತಾಯಿತು, ಸಿಸ್ಟರ್ ಇನ್ ಲಾ, ಡಾಟರ್ ಇನ್ ಲಾ ಅಂತ ಗೊತ್ತಾಯಿತು. ಇವಾಗ ಇವನು ಸಿಸ್ಟರ್ ಇದ್ದಾಳಲ್ಲ, ಓಕೆ, ಸಿಸ್ಟರ್ ಸನ್, ಸಿಸ್ಟರ್ ಡಾಟರ್ ಇರ್ತಾರಲ್ಲ, ಅವ್ರಿಗೆ ಏನಂತ ಕರೀತಾರಪ್ಪ ಅಂತಂದರೆ ನೆಫ್ಯೂ ಆ್ಯಂಡ್ ನೀಸ್ ಅಂತ ಕರೀತಾರೆ. ನೆಫ್ಯೂ ಆ್ಯಂಡ್ ನೀಸ್ ಅಂಥೇಳಿ ಕರೀತಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಫ್ಯೂ ಆ್ಯಂಡ್ ನೀಸ್ ಅಂಥೇಳಿ, ಸಾರಿ ಇದಕ್ಕೆ ಇದು ನಾವು ಇದನ್ನು ಮರಿಬಾರ್ದು. ಯಾಕಂದರೆ ನಾವು ಕ್ವಶನ್ಸ್ ಬಿಡಿಸೋವಾಗ ಈಜಿಯಾಗಿ ಗೊತ್ತಾಗುತ್ತೆ, ಇದನ್ನು ನೆನ್ಪಿಟ್ಕೋಬೇಕು. ಓಕೆ, ಈಗ ನಮಗೆ ಇಷ್ಟು ಗೊತ್ತಾಯಿತು. ಅದಾದ ನಂತರ ನಾವು ಈ ಜನ್ರೇಷನಿಂದ ಹೊಂಟೇವೆ ಅನ್ನೋದು ನೆನಪಿರಬೇಕು. ಜೀರೋ ಜನ್ರೇಷನ್, ಇದು ಫಸ್ಟ್ ಜನ್ರೇಷನ್. ಅದಾದ ನಂತರ ಸೆಕೆಂಡ್ ಜನ್ರೇಷನ್ ಬಂದುಬಿಟ್ಟು ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಮದರ್. ಓಕೆ, ಇದು ಸೆಕೆಂಡ್ ಜನ್ರೇಷನ್. ಇನ್ನು ಕೆಳಗಡೆ ಬಂದರೆ -1 ಜನ್ರೇಷನ್ ಆ್ಯಂಡ್ ಗ್ರ್ಯಾಂಡ್ ಇವಾಗ ಇವ್ರ ಮಗ ಇವನು, ಇವ್ರಿಗೆ ಡಾಟರ್, ಇವ್ರಿಗೆ ಸನ್ ಅಂತ ಇದ್ದರೆ, ಓಕೆ, ಈ ಥರ ಏನಾದರೂ ಇದ್ದರೆ ಇವರು -2 ಜನ್ರೇಷನ್ ಅಂತೇಳಿ ಕರಿತೇವೆ. ಯಾಕಂದರೆ ಇದು ಕೆಳಗಡೆ ಬಂದಾಗೆ -2 ಜನ್ರೇಷನ್. ಇವ್ರನ್ನ ಏನಂತ ಕರೀತಾರಪ್ಪ ಅಂತಂದರೆ ಇವರು ಗ್ರ್ಯಾಂಡ್ ಡಾಟರ್ ಆ್ಯಂಡ್ ಗ್ರ್ಯಾಂಡ್ ಸನ್. ಓಕೆ, ಇಷ್ಟು ಗೊತ್ತಾಯಿತು. ನಾವು ಯಾವ ಜನ್ರೇಷನ್ ಬಗ್ಗೆ ತಿಳ್ಕೊಂಡ್ವಿ ಇವಾಗ? ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಡಾಟರ್ ಇನ್ ಲಾ ಆ್ಯಂಡ್ ಸನ್ ಇನ್ ಲಾ, ಆಮೇಲೆ ಸಿಸ್ಟರ್ ಇನ್ ಲಾ, ಬ್ರದರ್ ಇನ್ ಲಾ, ನಿಫ್ಯೂ, ನೀಸ್ ಆ್ಯಂಡ್ ಗ್ರ್ಯಾಂಡ್ ಸನ್, ಗ್ರ್ಯಾಂಡ್ ಡಾಟರ್. ಇಷ್ಟು ನಾವು ತಿಳ್ಕೊಂಡಿದ್ದೀವಿ ಇವಾಗ. ಗೊತ್ತಾಯ್ತಾ? ಸೊ ಇನ್ನೊಂದು ಸಲ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಜೆಂಡರ್, ಫೀಮೇಲ್ಗೆ ರೌಂಡ್, ಮೇಲ್ಗೆ ಚೌಕ್, ಈ ಥರ ಸಿಂಬಲನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಎಕ್ಸ್ ಮತ್ತು ವಾಯ್ ಅನ್ನುವಂಥ 2 ಪರ್ಸನ್ಸ್ನ ತೊಗೊಂಡಿದ್ದೀನಿ, ಹಸ್ಬೆಂಡ್ ಆ್ಯಂಡ್ ವೈಫ್. ಆ್ಯಂಡ್ ಇಲ್ಲಿ ಬ್ರದರ್ ಸಿಸ್ಟರ್ಸ್ ಇದ್ದಾರೆ ಅವರಿಗೆ. ಅದಾದ ನಂತರ ಅವರು ಈ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಸಿಸ್ಟರ್ಸ್ನ ಮಕ್ಕಳಿದ್ದಾರೆ, ಸಿಸ್ಟರ್ ಅಥವಾ ಡಾಟರ್. ಸಿಸ್ಟರ್ ಮತ್ತು ಡಾಟರ್ ಅವ್ರಿಗೆ ಏನಂತ ಕರೀತಾರಪ್ಪ ಅಂದರೆ ನೀಸ್ ಆ್ಯಂಡ್ ನಿಫ್ಯೂ ಅಂತ ಹೇಳಿ ಕರೀತಾರೆ. ಓಕೆ, ಸಿಸ್ಟರ್ ಹಸ್ಬೆಂಡ್ ಇದ್ದರು, ಸಿಸ್ಟರ್ಗೆ ಹಸ್ಬೆಂಡ್ ಇದ್ರಪ್ಪ ಅಂತಂದರೆ ಅವ್ರನ್ನ ಏನಂತ ಕರೀತಾರಪ್ಪ ಅಂತಂದರೆ ಬ್ರದರ್ ಇನ್ ಲಾ ಅಂಥೇಳಿ ಕರೀತಾರೆ. ಇವರು ವೈಫ್ ಇದ್ದಾರಲ್ಲ, ವೈಫ್ನ ಬ್ರದರ್ ಹೆಂಡತಿ ಏನಾದರೂ ಇದ್ದರೆ ಇವರು ಅವ್ರಿಗೆ ಸಿಸ್ಟರ್ ಇನ್ ಲಾ ಅಂಥೇಳಿ ಕರೀತಾರೆ, ಇವರು ಕೂಡ ಅವ್ರಿಗೆ ಸಿಸ್ಟರ್ ಇನ್ ಲಾ ಅಂಥೇಳಿ ಕೂಡ ಕರೀತಾರೆ. ಅದಾದ ನಂತರ
ಇಲ್ಲಿ ಅವರಿಗೆ ಸನ್ ಮತ್ತು ಡಾಟರ್, ಸನ್ ಆ್ಯಂಡ್ ಡಾಟರ್ ಇದ್ದಾರೆ. ಸೊ ಸನ್ ಆ್ಯಂಡ್ ಡಾಟರು ನಿಮಗೆಲ್ಲ ಯೂಶ್ವಲಾಗಿ ಗೊತ್ತಿರುತ್ತೆ ಮಗ ಮತ್ತು ಮಗಳು ಅಂತ. ಸೊ ಡಾಟರ್ನ ಹಸ್ಬೆಂಡ್ ಏನಾದರೂ ಇದ್ದರೆ ಇವ್ರು ಏನಂತ ಕರೀತಾರಪ್ಪ ಅಂತಂದ್ರೆ ಅವ್ರಿಗೆ ಸನ್ ಇನ್ ಲಾ ಅಂಥೇಳಿ ಕರೀತಾರೆ. ಸನ್ಗೆ ವೈಫ್ ಇದ್ದರೆ ಅವಳಿಗೆ ಡಾಟರ್ ಇನ್ ಲಾ ಅಂಥೇಳಿ ಕರೀತಾರೆ. ಅದಾದ ನಂತರ ಇವ್ರ ಮಕ್ಕಳನ್ನು ಗ್ರ್ಯಾಂಡ್ ಸನ್ ಗ್ರ್ಯಾಂಡ್ ಡಾಟರ್ ಅಂಥೇಳಿ ಕರೀತಾರೆ. ಫಾದರ್ಗೆ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಮದರ್ಗೆ ಗ್ರ್ಯಾಂಡ್ ಮದರ್ ಸೈಡ್ ಏನಿದೆ ಅದೆಲ್ಲ ಮೆಟರ್ನಲ್ಲು, ಫಾದರ್ ಸೈಡ್ ಇರೋದೆಲ್ಲ ಪೆಟರ್ನಲ್ಲು. ಇನ್ನೊಂದು ರಿಲೇಷನ್ನ ನಾವು ಬಿಟ್ಟಿದ್ದೀವಿ, ಯಾವುದಪ್ಪ ಅಂತಂದ್ರೆ ಅದು ಇವಾಗ ಫಾದರ್ ಸಿಸ್ಟರ್ ಇರ್ತಾರೆ. ಫಾದರ್ ಸಿಸ್ಟರ್ ಇದ್ದರೆ ಇವರನ್ನು ಏನಂತ ಕರೀತಾರೆ? ಆಂಟ್. ಆದರೆ ಪೆಟರ್ನಲ್ ಆಂಟ್, ಇವ್ರಿಗೂ ಆಂಟ್ ಅಂತಲೇ ಕರೀತಾರೆ ಮದರ್ ಸಿಸ್ಟರ್ಗೂ, ಆದರೆ ಅದು ಮೆಟರ್ನಲ್ ಆಂಟ್. ಇದನ್ನು ಇರೇಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಂಟ್ ಅಂತ. ಇವಾಗ ಎಕ್ಸ್ ಅನ್ನೋವಂಥದ್ದು ವಾಯ್ ಅನ್ನೋವಂಥದ್ದು. ಓಕೆ, ಇವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್. ಆ್ಯಂಡ್ ಇವ್ರ ಫಾದರು ಆ್ಯಂಡ್ ಮದರ್ ಸಿಸ್ಟರು, ಆಮೇಲೆ ಫಾದರ್ ಸಿಸ್ಟರು. ಮದರ್ ಸಿಸ್ಟರ್ಗೆ ಏನಂತ ಹೇಳಿ ಕರೀತಾರೆ? ಆಂಟ್ ಅಂತ. ಫಾದರ್ ಸಿಸ್ಟರ್ಗೆ ಆಂಟ್ ಅಂತ, ಮದರ್ ಸಿಸ್ಟರ್ಗೂ ಆಂಟ್ ಅಂತ ಕರೀತಾರೆ. ಡಿಫ್ರೆಂಟ್ ಏನಂದರೆ ಫಾದರ್ ಸಿಸ್ಟರ್ಗೆ ಪೆಟರ್ನಲ್ ಆಂಟ್ ಅಂತ ಕರೆದ್ರೆ ಮದರ್ ಸಿಸ್ಟರ್ಗೆ ಮೆಟರ್ನಲ್ ಆಂಟ್ ಅಂತೇಳಿ ಕರೀತಾರೆ, ಅಷ್ಟೇ ಡಿಫ್ರೆಂಟ್. ಅದೇ ಫಾದರ್ಗೆ ಬ್ರದರ್ ಇದ್ದರು ಅಂತ ಇಟ್ಕೊಳ್ಳಿ, ಬ್ರದರ್ ಇದ್ದರೆ ಅವ್ರಿಗೆ ಅಂಕಲ್ ಅಂಥೇಳಿ ಕರೀತಾರೆ, ಅಂಕಲ್. ಇವ್ರಿಗೆ ಬ್ರದರ್ ಇದ್ದರೆ ಇವ್ರಿಗೂ ಅಂಕಲ್. ಓಕೆ, ಅಂಕಲ್ ಅಂಥೇಳಿ ಕರೀತಾರೆ. ಇದು ಪೆಟರ್ನಲ್, ಇದು ಮೆಟರ್ನಲ್, ಇಷ್ಟು ಡಿಫ್ರೆಂಟ್ ಇರೋದು ಈ ಎರಡೂ. ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಸ್ಲೈಡ್ಗೆ ಹೋಗ್ಬಿಟ್ಟು ಇದನ್ನು ಒಂದು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ, ಬಿಕಾಸ್ ದಿಸ್ ರಿಲೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾನು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್. ಹಸ್ಬೆಂಡ್ ಇವ್ರಿಗೆ ಸನ್ ಇರ್ತಾರೆ ಆ್ಯಂಡ್ ಡಾಟರ್ ಇರ್ತಾರೆ. ಡಾಟರ್ ಹಸ್ಬೆಂಡ್ಗೆ ಸನ್ ಇನ್ ಲಾ ಅಂಥೇಳಿ ಕರೀತಾರೆ. ಆಮೇಲೆ ಸನ್ ವೈಫ್ಗೆ ಡಾಟರ್ ಇನ್ ಲಾ ಅಂಥೇಳಿ ಕರೀತಾರೆ. ಅದಾದ ನಂತರ ಇವ್ರಿಗೆ ಬ್ರದರ್ ಇರ್ತಾರಲ್ಲ, ಬ್ರದರ್ ವೈಫಿಗೆ ಸಿಸ್ಟರ್ ಇನ್ ಲಾ ಆ್ಯಂಡ್ ಸಿಸ್ಟರ್ ಹಸ್ಬೆಂಡ್ಗೆ ಬ್ರದರ್ ಇನ್ ಲಾ ಅಂಥೇಳಿ ಕರೀತಾರೆ. ಅದೇ ಬ್ರದರ್ಗೆ ಏನಾದರೂ ಚಿಲ್ಡ್ರನ್ಸ್ ಇದ್ದರೆ, ಮಕ್ಕಳಿದ್ದರೆ, ಆ್ಯಂಡ್ ಸಿಸ್ಟರ್ಗೆ ಮಕ್ಕಳಿದ್ದರೆ ಅವ್ರಿಗೆ ನಿಫ್ಯೂ ಆ್ಯಂಡ್ ನೀಸ್ ಅಂಥೇಳಿ ಕರೀತಾರೆ. ಅದಾದ ನಂತರ ಈಗ ಇವ್ರಿಗೆ ಏನಾದರೂ ಫಾದರು ಆ್ಯಂಡ್ ಮದರ್ಗೆ ಬ್ರದರ್ ಆ್ಯಂಡ್ ಸಿಸ್ಟರ್ ಇದ್ದರೆ ಆಂಟ್ ಅಂಕಲ್, ಆ್ಯಂಡ್ ಮದರ್ಗೆ ಬ್ರದರ್ ಆ್ಯಂಡ್ ಸಿಸ್ಟರ್ ಇದ್ದರೆ ಆಂಟ್ ಅಂಕಲ್. ಇಷ್ಟು ಬ್ಲಡ್ ರಿಲೇಷನ್. ಓಕೆ, ಇದಿಷ್ಟು ಗೊತ್ತಾಯಿತು. ಆ್ಯಂಡ್ ಏನಾದರೂ ಸನ್ಗೆ ಆ್ಯಂಡ್ ಡಾಟರ್ಗೆ ಚಿಲ್ಡ್ರನ್ಸ್ ಇದ್ದರೆ ಗ್ರ್ಯಾಂಡ್ ಸನ್ ಆ್ಯಂಡ್ ಗ್ರ್ಯಾಂಡ್ ಡಾಟರ್ ಅಂಥೇಳಿ ಕರಿತೀವಿ. ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮೋರ್ ಆ್ಯಂಡ್ ಮೋರ್ ಟೈಮ್ಸ್ ಇದನ್ನು ರಿವೈಸ್ ಮಾಡ್ಕೊಳ್ಳಿ ಆ್ಯಂಡ್ ನೋಡಿ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಟಾಟಾ, ಬೈ ಬೈ. ಮತ್ತೆ ನಾಳೆ ಕ್ಲಾಸಲ್ಲಿ ಸಿಗೋಣ. ಬೇಸಿಕ್ ಕ್ವಶನ್ಸ್ಗಳ ಜೊತೆಗೆ ಬರ್ತೀನಿ. ಕ್ವಶನ್ನ ಸಾಲ್ವ್ ಮಾಡೋಣ, ಚಿಲ್ ಮಾಡೋಣ. ಓಕೆ, ಟಾಟಾ, ಬೈ ಬೈ.